ಶಾಸ್ತ್ರಿಗಳೇ, ನನ್ನ ಎರಡನೇ ಮಗಳಿಗೆ ಒಂದು ಗಂಡು ಬೇಕಾಗಿತ್ತು. ನಿಮಗೆ ದೇಶಿ ವಿದೇಶಿ ಸಾಫ್ಟ್ವೇರ್ ಹಾರ್ಡ್ವೇರ್ ಗೌರ್ಮೆಂಟ್ ಪ್ರೈವೇಟ್ ಇದರಲ್ಲಿ ಯಾವ್ದು ಬೇಕು ನಿಮಗೆ? ಯಾವುದಾದ್ರೂ ಪರವಾಗಿಲ್ಲ ಶಾಸ್ತ್ರಿಗಳೇ, ಹುಡುಗ ಒಳ್ಳೆಯವನಾಗಿರಬೇಕು, ಜೊತೆಗೆ ಮನೆತನ ಚೆನ್ನಾಗಿರಬೇಕು. ಶಾಸ್ತ್ರಿಗಳೇ, ನೀವು ಆದಷ್ಟು ಬೇಗ ಗಂಡು ನೋಡೋದು ಒಳ್ಳೆಯದು. ನನ್ನ ಹಿರೇ ಮಗಳಿಗೆ ಈಗಾಗಲೇ ಗಂಡು ಫಿಕ್ಸ್ ಆಗಿದೆ. ಎರಡು ಮದುವೆನೂ ಒಟ್ಟಿಗೆ ಮಾಡಿ ಮುಗಿಸ್ಬಿಡೋಣ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಗಂಡಿನ ಕಡೆ ಒಪ್ಪಬೇಕಲ್ಲ ರಾಯರೇ? ಸರಿ ಶಾಸ್ತ್ರಿಗಳೇ, ಗಂಡಿನ ಕಡೆಯವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿಕೊಡ್ತೀವಿ. ನೀನ್ ಹೇಗಿದ್ಯಾ ಕೃಷ್ಣ? ಇವ್ರ ತಂದೆ ಕಾರಣ ಹೇಳಿ ಇವಳನ್ನ ಕರ್ಕೊಂಬರೋಷ್ಟೊತ್ತಿಗೆ ಸಾಕಾಗೋಯ್ತು ಕೃಷ್ಣ. ಕೃಷ್ಣ, ನಂಗೇನೋ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ನಮ್ಮಪ್ಪ ನನಗೆ ಗಂಡು ನೋಡ್ತಾ ಇದ್ದಾರೆ ಕೃಷ್ಣ. ಇನ್ನು 15 ದಿನದಲ್ಲಿ ಮದುವೆ ಮಾಡಿ ಮುಗಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನಿನ್ನ ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲ ಕೃಷ್ಣ. ಒಂದು ವೇಳೆ ನಿನ್ನಿಂದ ಏನಾದರೂ ದೂರ ಆದರೆ ನಾನು ಖಂಡಿತ ಬದುಕಿರಲ್ಲ. ಗುಣ ಇರೋನು ನಂಬಿಕೆ. ನಿಂತ್ಕೊಳ್ಳಿ ಅಲ್ಲಿ. ಎಷ್ಟು ಕಡೆ ನಿಂಗೆ ಬರೋ ಕಳಿದ್ದು? ಎಷ್ಟೊತ್ತಿಗೆ ಬರ್ತಿದ್ಯಾ? ಈ ಮನೇಲಿ ನಿನ್ಗೆ ಯಾರು ಹೇಳೋರ್ಕೊಳ್ಳೋರಿಲ್ವಾ? ಅಲ್ವೇ, ನಿಮ್ಮ ಫ್ರೆಂಡ್ ಮನೇಲಿ ಪೂಜೆ ಅಂತ ಹೋಗಿದ್ದೆ. ಎಂಥ ಪೂಜೆ ಆದರೂ 7 ಗಂಟೆಗೆಲ್ಲ ಮುಗ್ದಿರುತ್ತೆ. ಇಷ್ಟು ಲೇಟಾಗಿ ಬಂದು ಯಾಕೆ ಬೇಯಿಸ್ಕೋತಿದ್ಯಾ? ಅಮ್ಮ, ಫ್ರೆಂಡ್ಸ್ ಬಿಡ್ಲಿಲ್ಲ ಅಮ್ಮ. ಫ್ರೆಂಡ್ಸು ಅಂತ ತಿರುಗಿದ್ ಸಾಕು. ಇನ್ಮೇಲಾದರೂ ಗಂಭೀರವಾಗಿರೋದನ್ನ ಕಲಿ. ನೀನೇನು ಚಿಕ್ಕ ಮಗು ಅಲ್ಲ. ಲೇ, ಮಗುನ್ ಯಾಕೆ ಬೈತೀಯಾ? ಅವಳು ಗಾಬರಿ ಆಗ್ಬಿಡ್ತಾಳೆ. ಏನೋ 1 ಗಂಟೆ ತಡವಾಗಿ ಬಂದ್ಲು, ಅದಕ್ಕೆ ಹೀಗೆ ಹಾಳಾಡ್ಬಿಡೋದ? ನನ್ನ ಮಗಳು ಬಂಗಾರ ಕಣೆ, ಬಂಗಾರ ಕೆಸರಿಗೆ ಬಿದ್ದಾಕ್ಷಣ ಅದ್ರ ಗುಣನ ಅದು ಕಳ್ಕೊಳ್ಳೋದಿಲ್ಲ. ಅವಳಿಗೆ ತಾನೇನು ತನ್ನ ಮನೆತನ ಏನು ಅನ್ನೋದು ಚೆನ್ನಾಗಿ ಪ್ರಜ್ಞೆ ಇದೆ. ಏನೋ ಫ್ರೆಂಡ್ಸ್ ಜೊತೆಗೆ ಮಾತಾಡ್ಕೊಂಡು 1 ಗಂಟೆ ತಡವಾಗಿ ಬಂದ್ಲು, ಅದಕ್ಕೆ ಕೂಗಾಡ್ಬಿಡೋದ?
ಅಲ್ವಾ ಮಗಳೇ? ಹೌದಪ್ಪ. ಅಷ್ಟೇ, ಅಷ್ಟಕ್ಕೆ ಇವರೆಲ್ಲ ನಿನ್ನ ಮೇಲೆ ಕೂಗಾಡ್ತಾ ಇದ್ದಾರೆ. ನೋಡಮ್ಮ, ಇವತ್ತು ನೀನು 2 ಗಂಟೆ ತಡವಾಗಿ ಬಂದಿದ್ರು ನನಗಂತೂ ಕೋಪನೇ ಬರ್ತಾ ಇರಲಿಲ್ಲ. ನಾನು ನಿನ್ನ ಬೈತಾನೆ ಇರಲಿಲ್ಲ. ಯಾಕೆ ಗೊತ್ತಾ? ಇವತ್ತೊಂದು ದಿವಸ ನೀನು ಆಚೆ ಹೋಗ್ತೀಯಾ, ನಾಳೆಯಿಂದ ಹೋಗೋಕ್ಕಾಗತ್ತಾ? ನಾಳೆ ಫಾರಿನ್ ಹುಡುಗ ಬರ್ತಾ ಇದ್ದಾನಮ್ಮ ನಿನ್ನ ನೋಡೋದಕ್ಕೆ. ಇನ್ನೊಂದು 2 ವಾರದಲ್ಲೇ ನಿನ್ನನ್ನು ಮದುವೆ ಮಾಡಿಕೊಂಡು ಫಾರಿನ್ ಕರ್ಕೊಂಡು ಹೊರಟೋಗ್ತಾನೆ. ಆಮೇಲೆ ನಾವೆಲ್ಲ ನಿನ್ನನ್ನು ನೋಡಬೇಕು ಅಂದರೆ ನೋಡೋದಕ್ಕಾಗತ್ತಾ? ಅದಕ್ಕೆ ಇನ್ನು ಮದುವೆ ಆಗೋವರೆಗೂ ನಿನ್ನ ಮನೆಯಿಂದ ಹೊರಗಡೆ ಹೋಗಲೇಬೇಡಮ್ಮ. ನಮ್ಮ ಕಣ್ಣು ಮುಂದೆನೇ ಮನೆಯಲ್ಲೇ ಓಡಾಡ್ಕೊಂಡಿರು, ಆಯಿತಾ? ಹೋಗಮ್ಮ, ರೆಸ್ಟ್ ತಗೋ, ಹೋಗು. ನಾಳೆ ಬೆಳಗ್ಗೆ ಬೇಗ ರೆಡಿ ಆಗಿಬಿಡು, ಮದುವೆ ಹುಡುಗ ಬರ್ತಾನೆ. ಹೋಗಮ್ಮ. ಸರಿಯಪ್ಪ. ಅಪ್ಪ, ನೀವು ಹೀಗೆ ಮುದ್ದು ಮಾಡಿನೇ ಇಷ್ಟು ಮಿತಿ ಮೀರಿದ್ದು. ಲೇ, ಅವಳು ಎಷ್ಟೇ ಆದರೂ ನನ್ನ ಮಗಳು ಕಣ. ಏ ಶಂಕರ, ಎಷ್ಟೊತ್ತಿಗೆ ಬರ್ತಾರಂತ ಗಂಡಿನ ಕಡೆಯವರು? ಇನ್ನೇನು ಬಂದ್ಬಿಡ್ತಾರಪ್ಪ, ಯಾಕೆ ಟೆನ್ಷನ್ ಮಾಡ್ಕೊತೀರಾ? ಲೇ ಕಮಲಿ, ಏನ್ ಮಾಡ್ತಿದ್ದಾಳೆ ನಿನ್ ಮಗಳು? ರೆಡಿ ಆಗ್ತಾ ಇದ್ದಾಳೆ ರೀ. ನಿಜವಾಗ್ಲು? ಹೌದು ರೀ. ಏನು ತಕರಾರು ಮಾಡಿಲ್ಲ ತಾನೆ? ಏನು ತಕರಾರು ಮಾಡಿಲ್ಲ, ಬೇಕಾದ್ರೆ ನೀವೇ ಹೋಗಿ ನೋಡಿ. ನಾನೇ ಹೋಗಿ ನೋಡ್ಕೊಂಬರ್ತೀನಿ. ಯಾಕಂದ ಮುಖ ಆ ಕಡೆ ತಿರುಗಿಸ್ಕೊಂಡಿದ್ಯಾ?
ನನ್ನ ಕಂಡ್ರೆ ಬೇಜಾರ? ನನ್ನ ಮೇಲೆ ಕೋಪನಾ? ಕ್ಷಮಿಸ್ಬಿಡಿ ಅಪ್ಪ, ಅದರಿಂದಾನೇ ನಿಮಗೆ ನೋವು. ಇದೇಳಮ್ಮ, ಯಾಕೆ ಮಾಡ್ತಿದೀಯಾ? ಇದು ಅಳೋ ಹೊತ್ತಲ್ಲಮ್ಮ, ಕಣ್ಣೀರು ಒರೆಸ್ಕೊ. ನೋಡು, ನೀನು ಯಾವಾಗಲೂ ನಗನಾಗ್ತಾ ಇರಬೇಕು. ಗಂಡಿನ ಕಡೆಯವ್ರು ಬರ್ತಾರೆ, ಅವ್ರ ಮುಂದೆ ನೀನು ಹೂವಿನ ಹಾಗೆ ನಗನಾಗ್ತಾ ಇರಬೇಕಮ್ಮ, ಪ್ಲೀಸ್. ಓಹೋ, ನಮಸ್ಕಾರ ಸರ್. ಬನ್ನಿ ಬನ್ನಿ ಪ್ಲೀಸ್. ಅಪ್ಪ ಅಪ್ಪ. ಬಂದೆ ಕಣ. ಓ ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ, ಕೂತ್ಕೊ. ಬನ್ನಿ ಬನ್ನಿ ಸರ್ ಪ್ಲೀಸ್. ಬನ್ನಿ ಪ್ಲೀಸ್, ಕೂತ್ಕೊಳ್ಳಿ. ಕಮಲು, ಏ ಕಮಲ, ಇವಳು ನನ್ನ ಧರ್ಮಪತ್ನಿ, ಅವನ್ ಶಂಕರು ಅಂತ ನನ್ನ ಮಗ. ಪದ್ಮ, ಬಮ್ಮ, ಇವಳು ನನ್ನ ಮೊದಲನೇ ಮಗಳು. ಹೇಳಿದ್ನಲ್ಲ ಎಂಗೇಜ್ಮೆಂಟ್ ಆಗಿದೆ ಅಂತ. ಅದು ಸರಿ, ಮದುಮಗಳಲ್ಲಿ ಬರ್ತಾಳೆ. ಕಮಲು, ಬಮ್ಮ ಕೂತ್ಕೊ. ರೀ ರೀ, ಏನೇ? ಒಂದು ನಿಮಿಷ ಬನ್ನಿ ಇಲ್ಲಿ. ಬಂದೆ. ಹೋಗಿ ಬನ್ನಿ. ಏನೇ ಇದು? ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ರೀ, ಸಮಯ ಎಲ್ಲೂ ಕಾಣಿಸ್ತಾ ಇಲ್ಲ ರೀ. ಎಲ್ಲ ರೂಮಲ್ಲಿ ಇರ್ತಾಳೆ ನೋಡೆ. ಇಲ್ಲ ರೀ, ಎಲ್ಲ ಕಡೆ ಹುಡುಕ್ತೆ, ಹಿಂದಿನ ಬಾಗಿಲು ತೆಗ್ದಿದೆ. ಏನು ಹೇಳ್ತಾ ಇದೀಯ ನೀನು? ರೀ, ಅಯ್ಯೋ, ಏನಪ್ಪ ಇದು? ಮರ್ಯಾದೆ ಪ್ರಶ್ನೆ. ಬಂದವ್ರಿಗೆ ಏನು ಹೇಳೋದು? ಶಂಕರು, ಏ ಶಂಕರು. ಬಂದೆಪ್ಪ. ಏನಪ್ಪ? ಸಂಧ್ಯಾ ಇಲ್ಲ ಕಣೋ. ಏನ್ ಹೇಳ್ತಾ ಇದ್ದೀರಾ? ಮಾತಾಡೋ. ಹಿಂದ್ಗಡೆ ಭಾಗ ತೆಗ್ದಿದೆ, ಎಲ್ಲೋ ಹೊರಟೋಗಿದ್ದಾಳೆ. ಈಗೇನ್ ಮಾಡೋದು? ಮ್ಯಾನೇಜ್ ಮಾಡೋಣ, ನಡಿ ನಡಿಯೋ. ಶಾಸ್ತ್ರಿಗಳೇ, ಒಂದು ನಿಮಿಷ. ಮದುಮಗಳು ಎಲ್ಲಿದೆ? ಶಾಸ್ತ್ರಿಗಳೇ, ಸಂಧ್ಯಾ ಮನೇಲಿಲ್ಲ. ಮಗಳು ಮನೇಲಿಲ್ಲ ಅಂದ್ರೆ ಅದರ ಅರ್ಥ ಏನು? ಮೆತ್ತಿಗೆ ಮಾತಾಡಿ. ಶಾಸ್ತ್ರಿಗಳೇ, ಸಂಧ್ಯಾ ಮನೇಲಿಲ್ಲ, ಎಲ್ಲ ಅವ್ರ ಫ್ರೆಂಡ್ ಮನೆಗೆ ಹೋಗಿರ್ಬೋದು. ಬಂದ್ಬಿಡ್ತಾಳೆ ಶಾಸ್ತ್ರಿಗಳೇ. ಅಲ್ಲ ಇದೆ, ಗಂಡಿನ ಕಡೆಯವರು ಬಂದು ಮನೇಲಿ ಕೂತಿರುವಾಗ ಮಗಳು ಮನೇಲಿಲ್ಲ, ಎಲ್ಲೋಗಿದ್ದಾಳೆ ಗೊತ್ತಿಲ್ಲ ಅಂದ್ರೆ ಅದ್ರ ಅರ್ಥ ಏನು ಹೇಳಿ? ಶಾಸ್ತ್ರಿಗಳೇ, ಅರ್ಥ ನಾನು ಹೇಳ್ತೀನಿ. ಎರಡರಲ್ಲಿ ಒಂದಾಗಿರೋ ಸಾಧ್ಯ ಇದೆ. ಒಂದು, ಹುಡುಗಿಗೆ ಮದುವೆ ಇಷ್ಟ ಇಲ್ದಲೇ ಇರೋದ್ರಿಂದ ಎಲ್ಲಾರು ಬಚ್ಚಿಟ್ಕೊಂಡಿರ್ಬೋದು, ಇಲ್ಲ ಯಾವನ್ ಜೊತೆ ಓಡೋಗಿರ್ಬೋದು. ರಾಮಣ್ಣವ್ರೇ, ಕಿರಿಚಬೇಡ್ರಿ.
ನಿಮ್ಮ ಮಗಳನ್ನ ನೀವು ಹದ್ದು ಬಸ್ನಲ್ಲಿ ಇಟ್ಕೊಳ್ಳೋಕ್ಕಾಗದೆ ಹೋದ್ರು ಈ ಕಿರ್ಚಾಟ ಬೇರೆ. ಏನೋ ದೇವ್ರು ದೊಡ್ಡೋನು, ಮದುವೆಗೆ ಮುಂಚೆನೆ ಹುಡುಗಿ ಓಡೋದು, ಮದುವೆ ಆದ್ಮೇಲೆ ಓಡೋಗಿದ್ದಿದ್ರೆ ಏನ್ ಗತಿ? ಶಾಸ್ತ್ರಿಗಳೇ, ಕಮಿಷನ್ ಆಸೆಗೆ ಇಂಥ ಸಂಬಂಧನೇ ಏನ್ರಿ ತೋರ್ಸೋದು? ಹಿಂದಿನ ಕಾಲದಲ್ಲಿ ಹೆಣ್ಣಿನ ಮನೆತನ ನೋಡಿ ಮದುವೆ ಮಾಡ್ತಿದ್ರು, ಈಗ ಗುಣವೇ ಮುಖ್ಯ. ಗುಣ ಏನೋ ಮರ್ಯಾದಸ್ತ್ರ ಮನೆ ಸಂಬಂಧ ಮಾಡೋಣ ಅಂತ ಬಂದ್ರೆ ಒಳ್ಳೆ ಮರ್ಯಾದೆ ಸಿಕ್ತು. ಅಲ್ಲ ಸರ್, ನಿಮ್ಮ ಮಗಳು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಅವನಿಗೆ ಕೊಟ್ಟು ಮದುವೆ ಮಾಡಿ, ಅದ್ರಲ್ಲಿ ತಪ್ಪೇನು? ಹೋಗಿ ಹೋಗಿ ನಿಮ್ಮಂಥವ್ರ ಮನೆಗೆ ಇವ್ರನ್ನ ಕರ್ಕೊಂಡು ಬಂದಲ್ಲ, ತಪ್ಪು ನಂದು. ರಾಮಣ್ಣವ್ರೆ, ನಡಿಗೆ ಹೋಗೋಣ. ನಡಿಗೆ ಮನೆಗೆ ಬರೋ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಶಂಕರು, ಬಾರೋ ನನ್ನ ಜೊತೆ.